ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೃಜನ್ ಕುಮಾರ್ ಫ್ರಮ್ ರೂಟ್ಸ್ ಇನ್ಸ್ಟಿಟ್ಯೂಟ್ ಉಡುಪಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಜಸ್ಟ್ ಸ್ಟ್ರೈಟ್ ಫಾರ್ವರ್ಡ್ ಜಾಬ್ ಅಂಡ್ ಸ್ಕಿಲ್ ಅಷ್ಟೇ. ಸೊ ಜಾಬ್ ಯಾಕೆ ಸಿಗ್ತಾ ಇಲ್ಲ, ಸೊ ಜಾಬ್ ಸಿಗದೆ ಇರೋಕೆ ಕಾರಣ ಏನು? ಸೊ ಮೇನ್ ಥಿಂಗ್, ನಿಮ್ಮ ಹತ್ರ ಸ್ಕಿಲ್ ಇಲ್ಲ, ಆಯ್ತಾ? ಇದು ಯಾಕೆ ಈ ಮೂಮೆಂಟ್ ಅಲ್ಲಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವಾಗೆಲ್ಲ ಡಿಗ್ರೀಸ್ ಎಕ್ಸಾಮ್ ಮುಗಿದು ರಿಸಲ್ಟ್ ಗೆ ವೈಟ್ ಮಾಡ್ತಾ ಇದ್ದಾರೆ ಎಷ್ಟೋ ಸ್ಟೂಡೆಂಟ್ಗಳು, ಆಯ್ತಾ? ಅವರೇ ಕಿಂಗ್ ಅಂತ ಅನ್ಕೊಂಡಿದ್ದಾರೆ. ಸೊ ನನ್ನ ಹತ್ರ ನಂದು ಡಿಗ್ರಿ ಆಗಿದೆ, 3 years ಕಂಪ್ಲೀಟ್ ಆಗಿದೆ, ಅಥವಾ ಇನ್ ಕೆಲವರು ಇಂಜಿನಿಯರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಈ ರೀತಿ ತುಂಬಾ ಬ್ರಾಂಚಸ್ ಗಳಿಂದ ಲಕ್ಷಾನ್ಗಟ್ಟಲೆ ಸ್ಟೂಡೆಂಟ್ಸ್ ಗಳು ಏನಾಗ್ತಾ ಇದ್ದಾರೆ, ಪಾಸ್ ಔಟ್ ಆಗ್ತಾ ಇದ್ದಾರೆ. ಸೊ ಇವಾಗ ಅವ್ರ ತಲೆಯಲ್ಲಿ ಇರೋದು ನಾನು ಕಿಂಗ್, ನನ್ನ ಹತ್ರ ಸರ್ಟಿಫಿಕೇಟ್ ಇದೆ, ನನ್ಗೆ ಕೆಲಸ ಸಿಗ್ತದೆ. ದಟ್ ಈಸ್ ವೆರಿ ನಮ್ಥಿಂಗ್. ಅರ್ಥ ಆಯ್ತಾ? ಸೊ ನಿಮ್ಮ ಸರ್ಟಿಫಿಕೇಟ್ ಎಲ್ಲಿಗೂ ಬರಲ್ಲ. ಸೊ ಬೇಸಿಕಲಿ ನೀವು ಏನ್ ಫೋಕಸ್ ಮಾಡ್ಬೇಕಂತ ಹೇಳಿದ್ರೆ ಸ್ಕಿಲ್. ಯಾಕಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ನಾವು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಇಂಡಸ್ಟ್ರಿಯ ರಿಕ್ವೈರ್ಮೆಂಟ್ಸ್ ಏನು, ಇಂಡಸ್ಟ್ರಿ ಹೇಗ್ ನೋಡ್ತಾ ಇದೆ ಕ್ಯಾಂಡಿಡೇಟ್ಸ್ ಗಳನ್ನ, ಯಾವ ರೀತಿ ಕ್ಯಾಂಡಿಡೇಟ್ಸ್ ಗಳನ್ನ ಹೈರ್ ಮಾಡ್ತಾ ಇದ್ದಾರೆ, ಇದು ನಮಗೆ A to Z ಇನ್ಫಾರ್ಮೇಶನ್ ಇರುತ್ತೆ. ಸೊ ಇದು ಯಾವುದೇ ಒಂದು ಅಪಾರ್ಟ್ ಫ್ರಮ್ ದಿ ಇಂಡಸ್ಟ್ರಿ ಅವರಿಗೆ ಗೊತ್ತಿರಲ್ಲ. ಯಾಕಂತ ಹೇಳಿದ್ರೆ ನಾವು ಅದೇ ಪ್ರೋಸೆಸ್ ಅಲ್ಲಿ ಇರೋದ್ರಿಂದ ನಮ್ಗೆ ಹೇಗೆ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅಂತ ಗೊತ್ತಿರ್ತದೆ. ಸೊ ಬೇಸಿಕಲಿ ಒಂದು ಅಂಗನವಾಡಿ ಪೋಸ್ಟ್ ಗೆ, ಫಾರ್ ಎಕ್ಸಾಂಪಲ್ ಅಂಗನವಾಡಿ ಹೆಲ್ಪರ್ ಪೋಸ್ಟ್ ಗೆ PhD ಮಾಡಿರುವವರು, ಡಬಲ್ ಡಿಗ್ರಿ ಮಾಡುವವರು ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ದೇಶದ ಸ್ಥಿತಿ ಹಾಗೂ ನಮ್ಮ ದೇಶದ ಯುವಜನತೆಯ ಸ್ಥಿತಿ ಯಾವ ಮಟ್ಟಿಗೆ ಇದೆ ಅಂತ ನೀವೇ ಯೋಚನೆ ಮಾಡಬಹುದು. ಅಂದ್ರೆ ಅವರೆಲ್ಲ ಡಬಲ್ ಡಿಗ್ರಿ ಮಾಡಿರೋದು ಯಾಕೆ, ಅಷ್ಟು ಲಕ್ಷಾನುಗಟ್ಟಲೆ ಖರ್ಚು ಮಾಡಿರೋದು ಯಾಕೆ? ಹಾಗಾದ್ರೆ ಅವರಿಗೆ ಒಂದು ಧೈರ್ಯ ಇಲ್ವಾ, ಕಾನ್ಫಿಡೆನ್ಸ್ ಇಲ್ವಾ? ನನ್ಗೆ ಇಷ್ಟು ಸ್ಯಾಲರಿ ಬೇಕು ಅಂತ ಕೇಳಲಿಕ್ಕೆ ಯಾಕೆ ಕೇಳ್ತಾ ಇಲ್ಲ? ಯಾಕಂತ ಹೇಳಿದ್ರೆ ಇಷ್ಟು ಜನ ಹತ್ರ ಸರ್ಟಿಫಿಕೇಟ್ ಇದೆ, ಕಾನ್ಫಿಡೆನ್ಸ್ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಸ್ಕಿಲ್ ಗೊತ್ತಿಲ್ಲ. ಅಲ್ಲಿ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ, ನಿಮ್ಗೆ PhD ಗೊತ್ತಿರಬೇಕು, HTML ಗೊತ್ತಿರಬೇಕು, ನಿಮ್ಗೆ ಕೋಡಿಂಗ್ ಅಥವಾ ಇನ್ಯಾವುದೋ ಕೋಡಿಂಗ್ ಗೊತ್ತಿರಬೇಕು, ಅಥವಾ ನಿಮ್ಗೆ ಅಕೌಂಟ್ಸ್ ಗೊತ್ತಿರಬೇಕು, ನಿಮ್ಗೆ ಮಾರ್ಕೆಟಿಂಗ್ ಗೊತ್ತಿರಬೇಕು, ನಿಮ್ಗೆ ವೆಬ್ ಡೆವಲಪ್ಮೆಂಟ್ ಗೊತ್ತಿರಬೇಕು ಅಂತ ಹಾಕಿರ್ತಾರೆ. ಬಟ್ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರುತ್ತೆ, ಯಾವ್ದು ನಾಲೆಜ್ ಇರಲ್ಲ. ಯಾಕೆ ಕೆಲಸ ಕೊಡ್ತಾರೆ? ಇನ್ಯಾರೋ ಬರ್ತಾರೆ, ಅವ್ನು ಜಸ್ಟ್ ಸೆಕೆಂಡ್ PU ಪಾಸ್ ಆಗಿರ್ತಾನೆ ಅಥವಾ 10th ಪಾಸ್ ಆಗಿರ್ತಾನೆ, ಅವನಿಗೆ ಅಲ್ಲಿರೋ ರಿಕ್ವೈರ್ಮೆಂಟ್ಸ್ ಎಲ್ಲದೂ ಸ್ಕಿಲ್ A to Z ಗೊತ್ತಿರುತ್ತೆ. ಈಗ HR ಗೆ ಬೇಕಾಗಿರೋದು ಅಥವಾ ಕಂಪನಿ ಬೇಕಾಗಿರೋದು ಯಾರು ಅಂತ ಒಬ್ಬ ಕ್ಯಾಂಡಿಡೇಟ್, ಎಲ್ಲಾ ಕೆಲಸ ಗೊತ್ತು, ಕಂಪನಿನ ರೆಪ್ರೆಸೆಂಟ್ ಮಾಡ್ತಾನೆ, ಹ್ಯಾಂಡಲ್ ಮಾಡ್ತಾನೆ, ಆಯ್ತಾ? ಅಂತ ಕ್ಯಾಂಡಿಡೇಟ್ಸ್ ಗಳನ್ನ ಹೈರ್ ಮಾಡ್ತಾನೆ. ಸೊ ಆ ರೀಸನ್ ಇಂದ ಡಿಗ್ರಿ ಮಾಡಿದ್ರು ಕೂಡ ನಿಮ್ಗೆ ಕೆಲಸ ಸಿಗ್ತಾ ಇಲ್ಲ. ಸೊ ಇನ್ ಫರ್ದರ್ ಇಂಡಸ್ಟ್ರೀಸ್ ಅಲ್ಲಿ ಯಾರಿಗೆ ಸ್ಕಿಲ್ ಇದೆ ಅವರಿಗೆ ಸಲಾಂ ಹೊಡಿತಾರೆ. ನೀವು ಗೋಲ್ಡ್ ಮೆಡಲ್ ತಗೊಂಡ್ ಬನ್ನಿ, ಅದು ಅವರಿಗೆ ಬೇಕಾಗಿಲ್ಲ. ಅವರ ಕಂಪನಿಗೆ, ಅವರ ಸೆಗ್ಮೆಂಟ್ ಗೆ ಕೆಲಸ ಆಗುತ್ತಾ ಮಾಡಿ. ನಿಮ್ಮ ಹತ್ರ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ ಇದೆಯಾ, ಅದನ್ನ ನೋಡ್ತಾರೆ. ನಿಮ್ಮ ಕಾನ್ಫಿಡೆನ್ಸ್ ಹೇಗಿದೆ, ಅದನ್ನ ನೋಡ್ತಾರೆ. ಇದು ಯಾವ್ದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಡಬಲ್ ಡಿಗ್ರಿ, ನಿಮ್ಮ ಗೋಲ್ಡ್ ಮೆಡಲ್ ಇದೆಲ್ಲ ವೇಸ್ಟ್. ಅರ್ಥ ಆಯ್ತಾ? ಸೊ ಇನ್ನೂ ಕಾಲ ನಿಮ್ಗೆ ಮಿಂಚಿಲ್ಲ. ನಾನು ಹೇಳಿದೆ, ಯಾವ್ದೋ ಹರಿಯಾಣದಲ್ಲಿ ಒಂದು ರೈಲ್ವೆ ಪೋಸ್ಟ್ಗೆ 1,000 ಪೋಸ್ಟ್ಗೆ 50,000 ಜನ ಹಾಕ್ತಾ ಇದ್ದಾರೆ. ಇನ್ಯಾವುದೋ ಕ್ಲರಿಕಲ್ ಪೋಸ್ಟ್ಗೆ PhD ಮಾಡಿದವ್ರು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಾಗ್ತಾ ಇದೆ? ಸ್ಕಿಲ್ ಇಲ್ಲ ಅಷ್ಟೇ. ಸೊ ಅವ್ರಿಗೆ ಕೆಪಾಸಿಟಿ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ ನಿಮ್ಗೆ ಧೈರ್ಯದಿಂದ ಕೇಳಲಿಕ್ಕೆ. ಈ ಕಾನ್ಫಿಡೆನ್ಸ್, ಈ ಕೆಪಾಸಿಟಿ ಬರೋದು ಯಾವಾಗ? ನಿಮ್ಮ ಹತ್ರ ಆ ಒಂದು ಸ್ಕಿಲ್ ಅನ್ನೋ ಒಂದು ಸ್ಟ್ರೆಂತ್ ಇದ್ದಾಗ. ಸೊ ನೀವು ಯಾರೆಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಗಳು ಕೂತಿದಿರಲ್ಲ, ನಿಮ್ಮ ತಲೆಯಲ್ಲಿರುವಂತಹ ಎಲ್ಲಾ ಈಗೂ ನನ್ಗೆ ಸರ್ಟಿಫಿಕೇಟ್ ಇದೆ ಅನ್ನೋದನ್ನ ತೆಗೆದು ಹಾಕಿ, ನಿಮ್ಮ ಸ್ಟ್ರೀಮ್ ಯಾವ್ದು, BBA ನ, BCom ಅಥವಾ BSc ನ, ಅದಕ್ಕೆ ತಕ್ಕಂತ ಕೋರ್ಸ್ಗಳು ಯಾವ್ದಿದೆ. ಇದು ನಾನು ಕೋರ್ಸ್ ಕೂಡ ಏನ್ ಪ್ರಮೋಟ್ ಮಾಡ್ತಿದ್ದೆ ಅಂತ ಅನ್ಕೊಳ್ಳೋದು ಸುಳ್ಳು. ಯಾಕಂತ ಹೇಳಿದ್ರೆ ನಿಮ್ಗೆ ಕೂಡ ಫರ್ದರ್ ರಿಯಲೈಸ್ ಆಗ್ತದೆ, ಹೌದು ನಾನು ಹೇಳ್ತಾ ಇರೋದು ಕರೆಕ್ಟ್ ಅಂತ. ಸೊ ಯಾಕಂತ ಹೇಳಿದ್ರೆ ನಿಮ್ದು ಸ್ಟ್ರೀಮ್ಸ್ ಯಾವ್ದು, ಅದಕ್ಕೆ ತಕ್ಕಂತ ಕೋರ್ಸ್ ಗಳನ್ನ ಇವಾಗಲೇ ಚೂಸ್ ಮಾಡ್ಕೊಳ್ಳಿ. ಆ ಕೋರ್ಸ್ ತಕೊಂಡು ಕೆಲಸ ಹೇಗೆ, ಆ ಒಂದು ಕೋರ್ಸ್ ತಗೊಂಡಂತಹ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಅಕಾಡೆಮಿ ಆಗಿರ್ಬೋದು, ಅವರೇ ಗೈಡ್ ಮಾಡ್ತಾರೆ. ಸೊ ಒಂದು ಒಳ್ಳೆ ಕೆಲಸ ತಗೊಳ್ಳಿ. ಸೊ ಡಿಗ್ರಿ ಮಾಡಿರುವವರು ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಮತ್ತೆ ನಿಮ್ಮ ಕೆರಿಯರ್ ಅನ್ನ ಮತ್ತೆ ಫರ್ದರ್ ದುಡ್ಕೊಂಡು ಹೋಗ್ಬೇಡಿ. ಸೊ ಕೆರಿಯರ್ ಅನ್ನ ಬಿಲ್ಡ್ ಮಾಡ್ತಾ ಹೋಗೋದು. ಓಕೆ, ಇನ್ನೂ ಕಾಲ ಮಿಂಚಿಲ್ಲ. ನೀವು ನಮ್ಮನ್ನು ಕೂಡ ಮೋರ್ ಇನ್ಫಾರ್ಮೇಶನ್ಗೆ ಕನ್ಸಲ್ಟ್ ಆಗ್ಬಹುದು, ಏನೇ ಬೇಕಿದ್ರು ಎನ್ಕ್ವೈರಿ ಮಾಡ್ಬೋದು. ಸೊ ಗುಡ್ ಲಕ್.